ವೆಲ್ಕಮ್ ಬ್ಯಾಕ್. ತುಮಕೂರಿನಲ್ಲಿ ಕೈ ಭಿನ್ನಮತದ ವಿಚಾರ ಮಾತನಾಡ್ತಾ ಇದ್ವಿ. ಅದಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ನಿನ್ನೆ ಮಾತನಾಡಿದ್ದಾರೆ. ಸೊ ಅವ್ರಿಗೇನು ಹೇಳಿದ್ರು, ಅಲ್ಲಿ ಏನಾಗಿದೆ ತುಮಕೂರಿನಲ್ಲಿ ಅಂದರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಒಂದು ಶಕ್ತಿ ಕೇಂದ್ರ, ಟಿ ವಿ ಜಯಚಂದ್ರ ಒಂದು ಶಕ್ತಿ ಕೇಂದ್ರ, ಕೆ ಎನ್ ರಾಜಣ್ಣ ಒಂದು ಶಕ್ತಿ ಕೇಂದ್ರ. ಸೊ ಲೀಡರ್ಸ್ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಹಾಗಾಗಿ ಒಬ್ಬೊಬ್ರದ್ದು ಒಂದೊಂದು ಅಭಿಪ್ರಾಯ ಇರೋದ್ರಿಂದ ಸದಾ ಭಿನ್ನಮತ ಸಮಸ್ಯೆ ಆಗಿದೆ. ಕೆಲವೊಂದು ಕಡೆ ಲೀಡರ್ಸ್ ಇಲ್ಲದೆ ಸಮಸ್ಯೆ ಆಗುತ್ತೆ, ತುಮಕೂರಿನಲ್ಲಿ ಲೀಡರ್ಸ್ ಜಾಸ್ತಿಯಾಗಿ ಸಮಸ್ಯೆ ಆಗಿದೆ ಅಂತ ಅನ್ಸುತ್ತೆ ಕಾಂಗ್ರೆಸ್. ಎಲ್ಲ ಕೆಲಸ ಮಾಡ್ತೇವೆ ನಾವು. ಪ್ರತಿಯೊಂದು ಚುನಾವಣೆ ಸಂದರ್ಭದಲ್ಲಿ ಯಾರ್ಯಾರು ಅಸಮಾಧಾನ ಹೊಂದಿರ್ತಾರೆ ಅವ್ರನ್ನೆಲ್ಲ ಕೂಡಿಸ್ಕೊಂಡೇ ಹೋಗಬೇಕಾಗತ್ತೆ. ಅವರನ್ನು ಮನವೊಲಿಸಿ ಅವರಿಗೆಲ್ಲ ಪಕ್ಷದ ಹಿತದೃಷ್ಟಿಯಿಂದ ಕೆಲಸ ಮಾಡಬೇಕಪ್ಪ ಅಂತ ಹೇಳಿ ಕೆಲಸ ಮಾಡ್ತೀವಿ. ಆ ರೀತಿ ಏನು ಗೊತ್ತಿಲ್ಲಪ್ಪ ನನಗೆ. ಯಾರು ಎಲ್ಲ ಭಾಳ ಜನ ಆಕಾಂಕ್ಷಿಗಳಿದ್ದರು. ಅವರಿಗೆ ಸ್ಕ್ರೀನಿಂಗ್ ಕಮಿಟಿ ಮಾಡಿ ಸ್ಕ್ರೀನ್ ಮಾಡಿ 2 ಸಾರಿ ಸ್ಕ್ರೀನಿಂಗ್ ಮಾಡಿ ತೊಗೊಂಡೋಗಿದ್ದಾರೆ. ಅಧ್ಯಕ್ಷರು ಮತ್ತು ಸ್ಕ್ರೀನಿಂಗ್ ಕಮಿಟಿ ಹಿತದೃಷ್ಟಿಯಿಂದ ಯಾರಿಗೆ ರೆಕಮೆಂಡ್ ಮಾಡಿದ್ದಾರೆ ಅದನ್ನು ಕ್ಲಿಯರ್ ಮಾಡಿ ಕೊಡ್ತಾರೆ. ಎಲ್ಲ ಕೆಲಸ ಮಾಡ್ತೀವಿ. ಓಕೆ, ನೋಡೋಣ ತುಮಕೂರು ಏನಾಗುತ್ತೆ ಅಂತೇಳಿ. ಯಾವಾಗ BJP ಟಿಕೆಟ್ ಅನೌನ್ಸ್ ಆಗುತ್ತೆ ಅಲ್ಲಿಂದ ಶುರು ಆಗುತ್ತೆ ಇದು. ಜಸ್ಟ್ ಈಗಾಗ್ಬೋದು ಹಾಗಾಗ್ಬೋದು ಹೇಳಿಕೆಗೆ ಮಾತ್ರ ಸೀಮಿತ ಆಗಿರುತ್ತೆ. ಇನ್ನು ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ನಲ್ಲಿ ರಣೋತ್ಸಾಹ. ಬೆಳಗಾವಿ ಚಿಕ್ಕೋಡಿ ಮೇಲೆ ಸಚಿವರ ಮಕ್ಕಳ ಕಣ್ಣು. ಪ್ರಭಾವಿಗಳ ಪುತ್ರರ ಪಾಲಾಗುತ್ತಾ ಕಾಂಗ್ರೆಸ್ ಟಿಕೆಟ್? ಮಕ್ಕಳ ಟಿಕೆಟ್ಗಾಗಿ ಸಚಿವರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರಂತೆ. ಒಂದು ನಿನಗೆ ಒಂದು ನನಗೆ ಅಂತ ಹೇಳಿ. ಯಾಕಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರನಿಗೆ ಬೆಳಗಾವಿಯಂತೆ, ಚಿಕ್ಕೋಡಿ ಸತೀಶ್ ಜಾರಕಿಹೊಳಿ ಅವರ ಪುತ್ರಿಗಂತೆ. ಈ ಥರ ಹಾಗಂತ ಅಲ್ಲಿ ಪ್ರಕಾಶ್ ಹುಕ್ಕೇರಿದ್ದಾರೆ, ಮೀಸೆ ತಿರುತ್ತಾರೆ ಅವರು. ಆಮೇಲೆ ಲಕ್ಷ್ಮಣ್ ಸವದಿ ಫ್ಯಾಮಿಲಿ ನಮಗೇನು ಅಂತ ಕೇಳ್ತಾರೆ. ಆಮೇಲೆ ಯಾರನ್ನು ಕಣಕ್ಕಿಳಿಸ್ತಾರೆ ಅನ್ನೋದು. ಆಮೇಲೆ BJPಯಿಂದ ಯಾರು ಕಣಕ್ಕಿಳಿಬೋದು ಅಂತಿದೆ. ಒಂದು ಕಡೆ ಉಮೇಶ್ ಕತ್ತಿಯವರ ಸಹೋದರ ರಮೇಶ್ ಕತ್ತಿ ಅವರಿಗೆ ಇನ್ನೊಂದು ಅಂಗಡಿ ಫ್ಯಾಮಿಲಿ ಅಥವಾ ಶೆಟ್ಟರ್ ಫ್ಯಾಮಿಲಿ, ಹೀಗೆಲ್ಲ ಮಾತುಗಳು ಕೇಳಿ ಬರ್ತಾ ಇದೆ. ಅಲ್ಲಿ ಒಮ್ಮೆ ಏನಾಗುತ್ತೆ, ಈಗ ತುಮಕೂರಲ್ಲಿದ್ದಂಗೆ, ತುಮಕೂರಲ್ಲಿ ಯಾರನ್ನೇ ಆಯ್ಕೆ ಕಾಂಗ್ರೆಸ್ಸಿಂದ BJPಯಿಂದ ಕಣಕ್ಕಿಳಿಸಬೇಕಾದ್ರೂ ಕೂಡ ಕಾಂಗ್ರೆಸ್ನಲ್ಲಿ ಚಾಮನೂರು ಫ್ಯಾಮಿಲಿಯಿಂದ ಯಾರಿದ್ದಾರೆ ಅವರನ್ನೇ ಎದುರಿಸೋದಕ್ಕೆ ಅಂಥದ್ದೇ ಫ್ಯಾಮಿಲಿ ಇದೆಯಾ, ಹಿಂಗೆಲ್ಲ ಲೆಕ್ಕಾಚಾರಗಳಿರುತ್ತೆ. ಇನ್ನು ಒಂದು ಕಡೆ ಬೆಳಗಾವಿಯಲ್ಲಿ ಹೆಬ್ಬಾಳ್ಕರ್ ಪುತ್ರನಿಗೆ ಬಿಟ್ಕೊಟ್ಟಿದ್ದಾರಂತೆ ಜಾರಕಿಹೊಳಿ. ಚಿಕ್ಕೋಡಿಯಿಂದ ಸತೀಶ್ ಪುತ್ರಿ ಅವರಿಗೆ ಇವರು ಓಕೆ ಅಂತ ಹೇಳಿದ್ದಾರಂತೆ. ಪ್ರಿಯಾಂಕಾ ಜೊತೆಗೆ ಪ್ರಕಾಶ್ ಹುಕ್ಕೇರಿ, ಲಕ್ಷ್ಮಣ್ ಚಿಂಗಳೆ ಹೆಸರು, ಬೆಳಗಾವಿಗೆ ಮೃಣಾಲ್, ಗಿರೀಶ್ ಸೋನಾಲ್ಕರ್ ಅವರ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ಒಂದೊಂದು ಕ್ಷೇತ್ರದಿಂದ ಇಬ್ಬಿಬ್ಬರ ಹೆಸರನ್ನು ಶಿಫಾರಸು ಮಾಡಿದ್ದಾರೆ ಅಂತೇಳಿ. ಬಸವರಾಜ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಇದೇನು ರೀ ಕ್ಯಾಲ್ಕುಲೇಷನು? ಹೆಂಗಿದು ಕ್ಯಾಲ್ಕುಲೇಷನು? ಈಗ ಇವರಿಬ್ಬರು ಒಪ್ಕೊಂಡ್ಬಿಟ್ರೆ ನೀವು ಅಲ್ಲಿಗೆ ನಾನು ಇಲ್ಲಿಗೆ ಅಂತ ಒಪ್ಕೊಂಡ್ಬಿಟ್ರೆ ಉಳಿದವರು ಪ್ರಕಾಶ್ ಹುಕ್ಕೇರಿ, ಲಕ್ಷ್ಮಣ್ ಸವದಿ ಇವರೆಲ್ಲ ಸೈಲೆಂಟ್ ಆಗಿ ಕುತ್ಕೊಂಡ್ಬಿಡ್ತಾರಾ? ಜಯಪ್ರಕಾಶ್, ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿ ಕ್ಷೇತ್ರದಿಂದ ನಿಲ್ಲಬೇಕು ಅನ್ನುವಂಥ ಒತ್ತಡ ಬಹಳ ದಿನಗಳಿಂದ ಇದ್ದೇ ಇತ್ತು. ನಾನು ನಿಲ್ಲಲ್ಲ, ನನ್ನ ಪುತ್ರಿನೂ ನಿಲ್ಲಿಸಲ್ಲ ಅನ್ನುವಂಥ ಮಾತನ್ನು ಬಹಳ ಸರಿ ಅವರು ಸ್ಪಷ್ಟನೆಯನ್ನು ಮಾಧ್ಯಮಗಳಿಗೂ ಕೂಡ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಪ್ರಮುಖವಾಗಿ ಬೆಳಗಾವಿ ಕ್ಷೇತ್ರ ಬೇಡ, ಚಿಕ್ಕೋಡಿ ಕ್ಷೇತ್ರದಿಂದ ಹೆಸರನ್ನು ರೆಫರ್ ಮಾಡಿ ಅನ್ನುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿ ಅವರ ನಡುವೆ ಮಧ್ಯೆ ಆದಂಥ ಒಪ್ಪಂದ ಇದು. ನನ್ನ ಮಗ ಬೆಳಗಾವಿಯಿಂದ ಆಕಾಂಕ್ಷಿ ಆಗ್ತಾರೆ, ನೀವು ಅಲ್ಲಿಂದ ಪುತ್ರಿಯನ್ನು ಆಕಾಂಕ್ಷಿ ಮಾಡಿ, ಇಬ್ಬರು ಹೈಕಮಾಂಡ್ ಯಾರನ್ನ ಪರಿಗಣಿಸುತ್ತೆ ನೋಡೋಣ, ಅಂದರೆ ಇಬ್ಬರು ಸೇಫ್ ಆಗಿರ್ತವೆ, ಇಬ್ಬರು ಸ್ಪರ್ಧೆ ಮಾಡಲ್ಲ. ಮಕ್ಕಳಿಗೆ ಟಿಕೆಟ್ ಕೇಳಿದಾಗ ಬೇರೆಯವ್ರ ಪಾಲಾದ್ರೂ ಆಗ್ಬೋದು, ಇಲ್ಲ ನಮ್ಮ ಮಕ್ಕಳಿಗಾದ್ರೂ ಸಿಗಬಹುದು, ಫ್ರೆಂಡ್ಲಿ ಫೈಟ್ ಮಾಡೋಣ ಅನ್ನುವಂಥ ಇಬ್ಬರ ಮಧ್ಯೆ ಅಡ್ಜಸ್ಟ್ಮೆಂಟ್ ಆದಂಥ ಲೆಕ್ಕಾಚಾರಗಳು ಇದ್ದಾವೆ. ಹಾಗಾಗಿ ಇನ್ನುಳಿದವ್ರು ಸುಮ್ಮನೆ ಕೂತ್ಕೋತಾರ? ಖಂಡಿತವಾಗಿಲ್ಲ. ಇವ್ರಿಗೆ ಟಿಕೆಟ್ ಸಿಗುತ್ತಾ ಅದು ಗ್ಯಾರಂಟಿ ಇಲ್ಲ. ಆದರೆ ಇವರಿಬ್ಬರ ಹೆಸರುಗಳನ್ನು ಈ ರೀತಿಯಾಗಿ ಪಟ್ಟಿಯಲ್ಲಿ ರವಾನೆ ಮಾಡಲಾಗಿದೆ. ಅದನ್ನು ಹೈಕಮಾಂಡ್ ಯಾವ ರೀತಿಯಾಗಿ ಪರಿಗಣಿಸುತ್ತೆ ಅನ್ನುವಂಥದ್ದು. ಇವ್ರ ಮಕ್ಕಳಿಗೆ ಟಿಕೆಟ್ ಕೊಟ್ಟರೆ ಮತ್ತೊಂದು ರೀತಿಯಾದಂಥ ಸಮಸ್ಯೆಗಳಾಗುತ್ತೆ. ಯಾಕಂದರೆ ಸಚಿವರ ಮಕ್ಕಳಿಗೆ ಕೊಟ್ಟರು ಕಾರ್ಯಕರ್ತರಿಗೆ ಕೊಡಲಿಲ್ಲ ಅನ್ನುವಂಥ ಸಮಸ್ಯೆಗಳು ಉದ್ಭವ ಆಗ್ತವೆ. ಹಾಗಾಗಿ ಅಲ್ಲಿದ್ದಂಥ ಇನ್ನುಳಿದಂಥ ಪ್ರಬಲ ಅಭ್ಯರ್ಥಿಗಳಿಗೆ ಕೊಡ್ತಾರ, ಅದು ಕೂಡ ಕಷ್ಟ. ಯಾಕಂದರೆ ಅವ್ರು ಗೆಲ್ತಾರೆ ಅಥವಾ ಹಣ ಖರ್ಚು ಮಾಡ್ತಾರೆ ಅನ್ನೋಂಥದ್ದು ಅವ್ರಿಗೂ ಸ್ವಲ್ಪ ಅರಿವಿದ್ದಂಗೆ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ಈ ಸಚಿವರ ಏನು ಅಡ್ಜಸ್ಟ್ಮೆಂಟ್ ಏನಿದೆ, ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ರೀತಿಯಾದಂಥ ತಲೆನೋವು ಲೆಕ್ಕಾಚಾರಣೆ. ಒಂದೇ ಕಡೆ ಫೈಟ್ ಮಾಡ್ತಾ ಇದ್ರೆ ನೀವೆಲ್ಲ ನೀವು ನಿಂತ್ಕೊಳ್ಳಿ ಅಂತ ಹೇಳ್ಬೋದಾಗಿತ್ತು. ಆದರೆ 2 ಕ್ಷೇತ್ರಗಳಿಗೆ ಇಬ್ಬರು ಅಡ್ಜಸ್ಟ್ಮೆಂಟ್ ಆಗಿ ಟಿಕೆಟ್ಗೆ ಮನವಿ ಸಲ್ಲಿಸಿರೋದ್ರಿಂದ ಇಬ್ಬರಿಗೂ ಕೊಡ್ತಾರಾ ಅಥವಾ ಕೊಡದೇ ಇರ್ತಾರೆ ಅನ್ನೋಂಥದ್ದನ್ನ ಕಾದು ನೋಡಬೇಕಾಗುತ್ತೆ. ಬಹುತೇಕವಾಗಿ ಕೊನೆ ಲಿಸ್ಟ್ನಲ್ಲಿ ಬೆಳಗಾವಿಯ ಟಿಕೆಟ್ ಅನೌನ್ಸ್ ಆಗಬಹುದು ಅನ್ನುವಂಥದ್ದು ಮತ್ತು ಹಗ್ಗ ಜಿಗ್ಗಾಟ ಏನಿತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿ ಅವರ ಮಧ್ಯೆ ಈ ಟಿಕೆಟ್ ವಿಚಾರದಲ್ಲಿ ಅಡ್ಜಸ್ಟ್ಮೆಂಟ್ ಆದಂಥ ಲೆಕ್ಕಾಚಾರಗಳು ಕಾಣ್ತಾ ಇರೋದ್ರಿಂದ ಬೆಳಗಾವಿ ಲೆಕ್ಕಾಚಾರಗಳು ಏನಾಗ್ತವೆ ಅನ್ನುವಂಥದ್ದು. ಯಾಕಂದರೆ ಈ 2 ಕ್ಷೇತ್ರದಲ್ಲಿ BJPನ ಗೆದ್ಕೊಂಡು ಬಂದಿರೋದ್ರಿಂದ ಒಂದು ರೀತಿಯಲ್ಲಿ ಇಬ್ಬರು ಆದರೆ ಕಾಂಗ್ರೆಸ್
ಮಿನಿಮಮ್ ಒಂದು 10 ಜನ ಮಂತ್ರಿಗಳ ಮೇಲೆ ಒತ್ತಡ ಹಾಕ್ತಾನೆ ಇದೆ, ನೀವು ನಿಲ್ಲಲೇಬೇಕು ಅಂತೇಳಿ, ನಿಲ್ಲಲೇಬೇಕು ನೀವು ಅಂತ ಹೇಳಿ. ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಪ್ರತಿಷ್ಠೆಯ ವಿಚಾರ ಅಲ್ವಾ ಸರ್? ಈಗ ಕರ್ನಾಟಕವೇ ಅವ್ರಿಗೆ ಸ್ಟ್ರಾಂಗ್ ಹೋಲ್ಡ್ ಇರೋದ್ರಿಂದ ಕಾಂಗ್ರೆಸ್ ಈಗ ಈಗ ಹಿಮಾಚಲ ಪ್ರದೇಶಕ್ಕೆ ಹೋದ್ರು, ತೆಲಂಗಾಣದಲ್ಲಿ ಗೆಲ್ಸ್ಕೊಂಡು ಬಂದರು, MLC ಗೆಲ್ಸಿದ್ರು, MP ಗೆಲ್ಸಿದ್ರು. ಇದೆಲ್ಲದರ ನಡುವೆ ಫೈನಲ್ ಹೆಂಗೆ ಬಂದಿರತ್ತಂದ್ರೆ ನಿಮ್ಮ ಕ್ಷೇತ್ರದಲ್ಲಿ ಏನು ಮಾಡಿದ್ರಿ ಅಧ್ಯಕ್ಷರಾಗಿ ಅಂತ ಬಂದೇ ಬಿಡುತ್ತೆ ಅಂತೇಳಿ. ಎನಿವೇ, ಇದು ಇವತ್ತಿನ ಬಿಗ್ ಮಾರ್ನಿಂಗ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ.